ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ 24ನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತಿಗೆ. ಆದರೆ ಅದರ ಪರಿಣಾಮವನ್ನು ಭಾರತದಲ್ಲಿ ನಾವು ಬಹುತೇಕ ವಲಯಗಳಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿತವನ್ನು ಕಾಣುತ್ತಲೇ ಸಾಗುತ್ತಾ ಇದೆ ಈ ಯುದ್ಧದ ಪರಿಣಾಮದಿಂದಾಗಿ. ಸೆನ್ಸೆಕ್ಸ್ 1400 ಅಂಕಗಳ ಕುಸಿತವಾಗಿದೆ. ನಿಫ್ಟಿ 23,000ಕ್ಕಿಂತ ಕಡಿಮೆಯಾಗಿದೆ. ಅಂದರೆ ರೂಪಾಯಿ ಮೌಲ್ಯ ಕುಸಿತದಿಂದ ಷೇರು ಮಾರುಕಟ್ಟೆ ಶೇಕ್ ಆಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ. ಇದು ದೇಶೀಯ ಹೂಡಿಕೆದಾರರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಯಾಕೆಂತಂದರೆ ವಿಪರೀತ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತಾರೆ, ದಿನಾ ಕಳ್ಕೊತಾ ಹೋಗಬೇಕು, ದಿನಾ ಲಾಸ್ ಆಗ್ತಾ ಇದೆಯಲ್ಲಪ್ಪ ಅಂತಕ್ಕಂಥದ್ದು. ದೀರ್ಘಕಾಲಿಕ ಹೂಡಿಕೆ ಮಾಡಿದವರಿಗೆ ಪರವಾಗಿಲ್ಲ, ಬಟ್ ಅರೆಕಾಲಿಕ ಹೂಡಿಕೆದಾರರಿಗೆ ಇದರಿಂದ ಹೊಡೆತ ಜಾಸ್ತಿ. ಬಟ್ ಏನೂ ಮಾಡೋಕ್ಕಾಗಲ್ಲ. 2 ದೇಶಗಳ ನಡುವಣ ಯುದ್ಧ ಅಥವಾ 3 ದೇಶಗಳ ಯುದ್ಧ ಅಂತಂದಾಗ ಈ ರೀತಿ ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ಡೆ. ಸೊ ಹಾಗಾಗಿ ಇವತ್ತು 1400 ಅಂಕಗಳ ಕುಸಿತವನ್ನು ಸೆನ್ಸೆಕ್ಸ್ ಕಂಡಿದೆ. ನಿಫ್ಟಿ ಕೂಡ ಕುಸಿತವಾಗಿದೆ. ಹಾಗಾಗಿ ಹೂಡಿಕೆದಾರರಿಗೆ ಇದರಿಂದ ಭಾರಿ ಲಾಸ್. ಹಾಗೆ ನೋಡೋಕೆ ಹೋದರೆ 23 ದಿವಸದಿಂದಲೂ ಕೂಡ ಹೆಚ್ಚು ಕಡಿಮೆ ಕುಸಿತದತ್ತಲೇ ಸಾಗಿರ್ತಕ್ಕಂಥದ್ದು ಷೇರು ಮಾರುಕಟ್ಟೆ. ಇದು ಭಾರತ ಅಂತಲೇ ಇಲ್ಲ, ಜಾಗತಿಕ ಷೇರು ಮಾರುಕಟ್ಟೆ ಕೂಡ ಹೀಗೆ ಆಗ್ತಾ ಇದೆ ಪರಿಸ್ಥಿತಿ. ಹಾಗಾಗಿ ನಿಮಗೆ ಷೇರುಗಳ ಮೇಲಿನ ಹೂಡಿಕೆ ಕಡಿಮೆ ಆಗ್ತಾ ಇದೆ.